ಭಗವಂತನ ಶಕ್ತಿ. ಶಕ್ತಿಗಳಲ್ಲಿ ಅನೇಕ ರೀತಿ: ಭೌತಿಕ ಶಕ್ತಿ, ಮಾನಸಿಕ ಶಕ್ತಿ, ವಿದ್ಯುತ್ ಶಕ್ತಿ, ಜಡಶಕ್ತಿ, ಆತ್ಮಶಕ್ತಿ, ಹೀಗೆ ವಿವಿಧ ರೀತಿಯಾದ ಶಕ್ತಿಗಳಿವೆ. ಇವುಗಳಲ್ಲಿ ಯಾವುದೂ ಹೆಚ್ಚು ಅಲ್ಲ, ಯಾವುದೂ ಕಡಿಮೆಯೂ ಅಲ್ಲ. ಎಲ್ಲ ರೀತಿಯಾದ ಶಕ್ತಿಯೂ ಅವಶ್ಯಕ, ಆಯಾ ಸಮಯಕ್ಕೆ ತಕ್ಕಂತೆ ಉಪಯೋಗವಾಗುತ್ತೆ. ಆಮೆ ಹಾಗೂ ಮೊಲದ ಕಥೆ ಎಲ್ಲರಿಗೂ ತಿಳಿದದ್ದೇ ಆಗಿದೆ. ಒಂದು ದಿನ ಎರಡರಲ್ಲಿಯೂ ವಾದ ಉಂಟಾಗಿ ತಾನು ಹೆಚ್ಚು ನಾನು ಹೆಚ್ಚು ಅಂಥೇಳಿ ಕೊನೆಗೆ ಪಂದ್ಯವನ್ನು ಹಾಕ್ಕೊಳ್ಳುತ್ತೆ. ಯಾರು ಮೊದಲಿಗೆ ಮತ್ತೊಂದು ಕಡೆಯಲ್ಲಿನ ಗುರುತನ್ನು ತಲುಪುವರೋ ಅವರು ಗೆದ್ದಂತೆ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ದಿನ ಹಾಗೂ ಸಮಯ ನಿರ್ಧಾರವಾಯಿತು. ಪಂದ್ಯ ಪ್ರಾರಂಭವಾಯಿತು. ಓಟದಲ್ಲಿ ಮೊಲದ ವೇಗ ಹೆಚ್ಚು, ಆಮೆಯ ವೇಗ ಬಹಳ ಕಡಿಮೆ. ಅದು ತಿಳಿದಿದ್ದರೂ ಆಮೆಯು ಆತ್ಮಶಕ್ತಿಯಿಂದ ತಾನು ಗೆಲ್ಲುತ್ತೇನೆ ಅಂತ ಅಂದ್ಕೊಳ್ಳುತ್ತೆ. ಆದರೆ ಅತಿಯಾದ ವೇಗದಿಂದ ಓಡಲು ಪ್ರಾರಂಭಿಸಿದ ಮೊಲವು ಬಹಳ ಬೇಗನೆ ಓಡಿ ಹಿಂತಿರುಗಿ ನೋಡಿತು. ಬಹಳ ಹಿಂದೆ ಇದ್ದ ಆಮೆಯನ್ನು ನೋಡಿತು. ಅದು ಈ ಸ್ಥಳವನ್ನು ತಲುಪುವ ವೇಳೆಗೆ ನಾನು ನಿದ್ದೆ ಮಾಡಿ ಮುಗಿಸಬಹುದು ಅಂತ ಹೇಳಿ ಕಣ್ಣು ಮುಚ್ಚಿಕೊಳ್ಳುತ್ತೆ. ನಿದ್ದೆಯಿಂದ ಏಳುವಷ್ಟರಲ್ಲಿ ಆಮೆ ನಿರ್ಧಾರ ಮಾಡಿದ ಸ್ಥಳವನ್ನು ತಲುಪಿತ್ತು. ಆದ್ದರಿಂದ ಮೊಲದ ವೇಗದ ಶಕ್ತಿಯೊಂದೇ ಸಾಲದು, ಅದರೊಂದಿಗೆ ಬುದ್ಧಿಶಕ್ತಿಯೂ ಬೇಕು. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳಲ್ಲಿಯೂ ಶಕ್ತಿ ಇದೆ. ಹೇಗೆ ಅಂತಂದರೆ, ಒಂದು ದೊಡ್ಡ ಕಲ್ಲಿದೆ, ಅದನ್ನು ಬೇರೆಯ ವಸ್ತುವಿನಿಂದ ಬಡಿದಾಗ ಅದು ಶಬ್ದ ಮಾಡುತ್ತದೆ. ಆ ಕಲ್ಲನ್ನು ಮೇಲಿನಿಂದ ಕೆಳಕ್ಕೆ ಹಾಕಿದಾಗ ಅದರ ಕೆಳಗೆ ಇರುವುದು ಪುಡಿ ಪುಡಿಯಾಗುತ್ತದೆ. ಅದು ಕಲ್ಲಿನ ಶಕ್ತಿ. ಅದೇ ರೀತಿಯಾಗಿ ಮೈಕ್ ಇದೆ, ಅದನ್ನು ಹಿಡಿದು ಮಾತನಾಡಿದಾಗ ಅದು ಧ್ವನಿಯನ್ನು ಹೆಚ್ಚಿಸುತ್ತೆ. ಅದು ಅದರ ಶಕ್ತಿ. ಹೀಗೆ ಜಡ ವಸ್ತುಗಳಲ್ಲಿಯೂ ಶಕ್ತಿ ಇದೆ. ಆದ್ದರಿಂದಲೇ ಚಿತ್ಶಕ್ತಿ ಚೇತನ ರೂಪ, ಜಡಶಕ್ತಿ ಜಡಾತ್ಮಿಕ ಎಂಬ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿದೆ. ನಮ್ಮಲ್ಲಿರುವ ಆತ್ಮಶಕ್ತಿಯೂ ಅದ್ಭುತವಾದದ್ದು. ಹೇಗೆ ಅಂತಂದರೆ, ಉದಾಹರಣೆಗೆ ನಾವು ಸುಮಾರು 50 kg ತೂಕವುಳ್ಳವರಾಗಿರುತ್ತೇವೆ. ನಾವು ಏಳಬೇಕು ಅಂತಂದಾಗ ಯಾವ ರೀತಿಯಾದ ಪ್ರಮೇಯವೂ ಇಲ್ಲದೆ ಆರಾಮವಾಗಿ ಏಳುತ್ತೇವೆ, ಕುಳಿತುಕೊಳ್ಳುತ್ತೇವೆ. ಹೀಗೆ ಶ್ರಮವಿಲ್ಲದೆ ಮಾಡುತ್ತೇವೆ. ಅದೇ ನಮ್ಮಲ್ಲಿರುವ ಆತ್ಮವು ಶರೀರದಿಂದ ಹೋದಾಗ ಆ ದೇಹವನ್ನು ಎತ್ತಲು 4 ಜನರು ಬೇಕು. ಅಷ್ಟು ದೊಡ್ಡ ಶಕ್ತಿಯು ನಮ್ಮಲ್ಲಿದೆ. ಆದರೆ ಅದರ ಅರಿವು ನಮಗೆ ಆಗುತ್ತಿಲ್ಲ. ನಾವು ಏನು ಬೇಕಾದರೂ ಸಾಧಿಸಲು ಸಾಧ್ಯ, ಆದರೆ ನಮಗೆ ಸಾಧ್ಯವಿಲ್ಲವೆಂದು ನಾವೇ ಒಂದು ವಲಯವನ್ನು ಹಾಕ್ಕೊಂಡಿಟ್ಟಿರ್ತೇವೆ. ಹೀಗಿರುವಾಗ ಇನ್ನು ಭಗವಂತನ ಶಕ್ತಿ ಎಷ್ಟಿರಬಹುದು ಅಲ್ಲವೇ? ಎಲ್ಲ ವಿಷಯ ವಸ್ತುಗಳಲ್ಲಿಯೂ ಇರುವನು. ಹೇಗೆ ವಿದ್ಯುತ್ತಿನಿಂದ ಟ್ಯೂಬ್ಲೈಟ್, ಬೆಡ್ಲೈಟ್, ಸೀರಿಯಲ್ ಸೆಟ್ ಹೀಗೆ ಅನೇಕ ರೀತಿಯಲ್ಲಿ ಬೆಳಗುವುದೋ ಹಾಗೆ ಭಗವಂತನು ಎಲ್ಲದರಲ್ಲೂ ವ್ಯಕ್ತವಾಗುವನು. ಆದ್ದರಿಂದಲೇ ವಿಷ್ಣು